ನೀವು ಕೆಲಸಕ್ಕೆ ಹೋಗಬೇಕಾದ್ರೆ ಪ್ರತಿದಿನ ಈ ಒಂದು ಕೆಲಸ ನನಗೆ ಇಷ್ಟ ಇಲ್ಲ ಅಥವಾ ನಾನು ಇದಕ್ಕಿಂತ ಉತ್ತಮವಾಗಿರುವಂತಹ ಕೆಲಸಕ್ಕೆ ನಾನು ಅರ್ಹ ಇದ್ದೀನಿ ಅಂತ ಏನಾದರೂ ಅನಿಸ್ತಾ ಇದೆನಾ? ನೀವು ಆಸೆ ಪಟ್ಟಂತೆ ನಿಮ್ಮ ಕನಸಿನ ಉದ್ಯೋಗ, ಕೈ ತುಂಬ ಸಂಬಳ ಆಗಿರಬಹುದು ಅಥವಾ ಗೌರವ ತಂದುಕೊಡುವಂತಹ ಕೆಲಸವನ್ನು ಹೇಗೆ ಮ್ಯಾನಿಫೆಸ್ಟೇಷನನ್ನು ಒಂದು ಟೆಕ್ನಿಕ್ಕನ್ನು ಉಪಯೋಗಿಸ್ಕೊಂಡು ಹೇಗೆ ನಿಮ್ಮ ಕನಸಿನ ಉದ್ಯೋಗವನ್ನು ಈಸಿಯಾಗಿ ಪಡಿಬಹುದು ಅಂತ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಿಕೋಲಾ ಟೆಸ್ಲಾ ಅವರ ಒಂದು 369 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕನ್ನು ಡೀಟೇಲ್ ಆಗಿ ನಾನು ವಿವರಣೆಯನ್ನು ಕೊಡ್ತೀನಿ. ಸೊ ಈ ಒಂದು 369 ಮ್ಯಾನಿಫೆಸ್ಟೇಷನನ್ನು ಉಪಯೋಗಿಸ್ಕೊಂಡು ನಿಮ್ಮ ಒಂದು ಕನಸಿನ ಒಂದು ಉದ್ಯೋಗ ಹೇಗೆ ಪಡೆಯುವಂಥದ್ದನ್ನು ನೀವು ವಿವರವಾಗಿ ಇಲ್ಲಿ ತಿಳ್ಕೊಬೋದು. ಸೊ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಡಾಕ್ಟ್ರು ವರ್ಣಿಕಾ GN, ನಾನು ಮ್ಯಾನಿಫೆಸ್ಟೇಷನ್ ಕೋಚ್. ಈ ಒಂದು ಚಾನಲ್ನಲ್ಲಿ ನಿಮಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ, ಹೋಪೋನೋಪೋನೋ ಬಗ್ಗೆ, ಮುಂತಾದವುಗಳ ವಿಚಾರಗಳ ಬಗ್ಗೆ ಈ ಒಂದು ಚಾನಲ್ನಲ್ಲಿ ಇರುತ್ತೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. 369 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕನ್ನು ಹೇಗೆ ಮಾಡುವಂಥದ್ದು ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡೋಣ. ಸೊ ಹಾಗಾದರೆ 36 ಮ್ಯಾನಿಫೆಸ್ಟೇಷನನ್ನು ಉಪಯೋಗಿಸ್ಕೊಂಡು ಸಾವಿರಾರು ಜನರು ಅವರಿಗೆ ಕನಸಿನ ಉದ್ಯೋಗ ಆಗಿರಬಹುದು, ಬಿಸ್ನೆಸ್ ಆಗಿರ್ಬೋದು, ಆರೋಗ್ಯದಲ್ಲಿ ಸುಧಾರಣೆ, ರಿಲೇಷನ್ಶಿಪ್ಪಲ್ಲಿ ಸುಧಾರಣೆ ಆಗಿರುವಂಥದ್ದು, ಅವರಿಗೆ ಬೇಕಾಗಿರುವಂತಹ ಒಂದು ಹಣ ಅನ್ನುವಂಥದ್ದು ಸರಿಯಾದ ಟೈಮ್ಗೆ ಬಂದು ಸೇರುವಂಥದ್ದು. ಸೊ ಈ ಎಲ್ಲ ಥರದಾದಂತಹ ಒಂದು ರಿಸಲ್ಟನ್ನು 369 ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡು ಸಾಕಷ್ಟು ಜನರು ಕೂಡ ರಿಸಲ್ಟನ್ನು, ಫಲಿತಾಂಶವನ್ನು ಪಡೆದಿದ್ದಾರೆ. ಸೊ ಹಾಗಾದರೆ 369 ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಕೇಳೋದಾದರೆ, ಸೊ ನಿಕೋಲಾ ಟೆಸ್ಲಾ ಅವರ ಒಂದು ಅವರು ಇದನ್ನು ಕಂಡುಹಿಡಿದಿರುವಂಥದ್ದು. ನಿಕೋಲಾ ಟೆಸ್ಲಾ ಅವರ ಪ್ರಕಾರ 369 ಈ ಒಂದು ಸಂಖ್ಯೆಯನ್ನು ನೀವು ಈ ಒಂದು ಮ್ಯಾಜಿಕಲ್ ಸಂಖ್ಯೆ ಅಂತ ಹೇಳ್ತೀವಿ. ಸೊ ಈ ಮ್ಯಾಜಿಕಲ್ ಸಂಖ್ಯೆಯ ಹಿಂದಿನ ಒಂದು ವಿಜ್ಞಾನವನ್ನು ನೀವು ತಿಳಿದಿದ್ದೆ ಆದರೆ ಬ್ರಹ್ಮಾಂಡದ ಒಂದು ಏನಂತೀರ, ಸೊ ಬ್ರಹ್ಮಾಂಡದಲ್ಲಿರುವಂತಹ ಶಕ್ತಿನೇ ನಿಮ್ಮ ಕೈಯಲ್ಲಿ ಇದ್ದಂಗೆ ಅಂತ ಹೇಳ್ಬಿಟ್ಟು ಅವರು ವಿವರಿಸ್ತಾ ಹೋಗ್ತಾರೆ. ಸೊ ಹಾಗಾದರೆ 3 ಅಂತ ಅನ್ನುವಂಥದ್ದು ಇಲ್ಲಿ ಯಾಕೆ 369 ಮ್ಯಾನಿಫೆಸ್ಟೇಷನ್ ಅಂತ ಯಾಕೆ ಹೇಳ್ತೀವಿ ಅಂತ ಅನ್ನೋದಾದರೆ, 3 ಅಂತ ಅನ್ನುವಂಥದ್ದು ಸೃಜನಶೀಲತೆಯನ್ನು ಒಂದು ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ಬ್ರಹ್ಮಾಂಡದಲ್ಲಿರುವಂತಹ ಸಂಪರ್ಕವನ್ನು ಅದು ತೋರಿಸ್ತಾ ಹೋಗುತ್ತೆ. ಅದೇ 6 ಅಂತ ಅಂದರೆ ನಿಮ್ಮೊಳಗಡೆ ಇರುವಂತಹ ಒಂದು ಒಳಗಿನ ಶಕ್ತಿಯನ್ನು ತೋರಿಸ್ತದೆ. ಆ್ಯಂಡ್ 9 ಅಂತ ಅಂದರೆ ಪರಿಪೂರ್ಣತೆ ಮತ್ತು ಹೊಸದನ್ನು ಆಯ್ಕೆ ಮಾಡುವಂಥದ್ದು. ಅದು ಯಾವುದೇ ವಿಚಾರದಲ್ಲೇ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ಹೆಲ್ತ್ ಆಗಿರ್ಬೋದು. ಸೊ ಪರಿಪೂರ್ಣತೆ ಮತ್ತು ಒಂದು ಒಳ್ಳೆಯ ಒಂದು ನವೀನವಾಗಿರುವಂತಹ ಒಂದು ಆಕರ್ಷಣೆ ಮಾಡುವಂಥದ್ದು ಅಂತ ಅನ್ನುವಂಥದ್ದು. ಸೊ 9 ನಂಬರ್ಗೆ ಇಲ್ಲಿ ನಾವು ಹೋಲಿಸ್ತಾ ಹೋಗ್ತೀವಿ. ಈ ಸಂಖ್ಯೆಗಳನ್ನು ಕ್ರಮವಾಗಿ ನೀವು ಬರೆದಿದ್ದೆ ಆದರೆ ಸೊ ಸಬ್ಕಾನ್ಷಿಯಸ್ ಮೈಂಡು ಮತ್ತು ಬ್ರಹ್ಮಾಂಡದಲ್ಲಿ ಇರುವಂತಹ ಒಂದು ಫ್ರೀಕ್ವೆನ್ಸಿ ಮ್ಯಾಚಸ್ ಆಗುತ್ತೆ ಅಂತ ಅನ್ನುವಂಥದ್ದು. ಸೊ ಹಾಗಾದರೆ ಹೇಗೆ ಇದನ್ನು ಸ್ಟಾರ್ಟ್ ಮಾಡುವಂಥದ್ದು ಅಂತ, ಸೊ ದಿನದಲ್ಲಿ ಇದನ್ನು 3 ಬಾರಿ ಬರಿಬೇಕಾಗತ್ತೆ. ಅಂದರೆ ಬೆಳಗ್ಗೆ ಒಂದು ಸತಿ ಬರಿಬೇಕು, ಮಧ್ಯಾಹ್ನ ಬರಿಬೇಕು ಮತ್ತು ರಾತ್ರಿ ಬರಿಬೇಕು. ಸೊ ಏನನ್ನು ಬರಿಬೇಕು ಅಂತ ಅನ್ನೋದಾದರೆ, ಸೊ ನಿಮಗೆ ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಪರ್ಟಿಕ್ಯುಲರ್ ಆಗಿ ತಗೋಬೇಕು. ಸೊ ಯಾವುದಾದ್ರೂ ಒಂದು ಗುರಿಯನ್ನು ತಗೊಳ್ಳಿ, ಅದು ಜಾಬ್ ಆಗಿರಬಹುದು. ಇವಾಗ ಜಾಬ್ ಬಗ್ಗೆ ನಾವು ಮಾಡ್ತಾ ಇರೋದ್ರಿಂದ ಸೊ ನನ್ನ ಎಕ್ಸಾಂಪಲ್ ಆಗಿ ನಾನು ಹೇಳೋದಾದರೆ, ನಾನು ಆ ಕಂಪನಿಯಲ್ಲಿ ಆ ಕಂಪನಿ ಹೆಸರನ್ನು ನಿಮಗೆ ಗೊತ್ತಿರುತ್ತೆ, ನಾನು ಈ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನನಗಿಷ್ಟ ಇದೆ ಅಂತ ಅನ್ನುವಂಥದ್ದು. ಸೊ ಆಲ್ರೆಡಿ ಆ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಧನ್ಯವಾದಗಳು ಅಥವಾ ಕೃತಜ್ಞತೆಗಳು ಅಂತನಾದರೂ ನೀವು ಬರಿಬೋದು. ಇಲ್ಲ ಬಿಸ್ನೆಸ್ಸಲ್ಲಿ ಇದ್ದೀರಾ ಅಂತಂದರೆ, ನನಗೆ ಈ ರೀತಿಯಾದಂತಹ ಒಂದು ಬಿಸ್ನೆಸ್ಸಿಗೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಹೆಸರು ಗೊತ್ತಿರುತ್ತೆ. ಸೊ ಹೆಸರನ್ನು ಹಾಕಿಬಿಟ್ಟು ಸೊ ಈ ಬಿಸ್ನೆಸ್ಸಲ್ಲಿ ನನಗೆ ಉತ್ತಮವಾದ ಒಂದು ಫಲಿತಾಂಶಗಳು ಅಥವಾ ಆರ್ಥಿಕತೆಯಿಂದ ತುಂಬಿದೆ ಅಂತನಾದರೂ ಬರಿಬೋದು. ಓಕೆ, ಸೊ ಯಾವುದಾದ್ರೂ ಒಂದನ್ನು ನೀವು ಸದ್ಯಕ್ಕೆ ಬರೀರಿ. ಸೊ ಎಲ್ಲದನ್ನು ಬರಿಬೇಕಾ ಅಂದರೆ ಖಂಡಿತವಾಗ್ಲೂ ಕೂಡ ಎಲ್ಲದನ್ನು ಬರೆಯೋಂಗಿಲ್ಲ. ಆ್ಯಂಡ್ ಯಾವಾಗ ಇದನ್ನು ಬರಿಬೇಕಾಗುತ್ತೆ ಅಂತಂದರೆ, ನಾನು ಮೊದಲೇ ಹೇಳ್ದಂಗೆ ಬೆಳಗ್ಗೆ 3 ಸತಿ ಬರಿಬೇಕು, ಮಧ್ಯಾಹ್ನ 6 ಸತಿ ಬರಿಬೇಕು ಆ್ಯಂಡ್ ರಾತ್ರಿ 9 ಸರಿ ಬರಿಬೇಕು. ಸೊ ಬೆಳಗ್ಗೆ ಯಾಕೆ 3 ಸತಿ ಬರಿಬೇಕು ಅಂತ ಅಂದರೆ,
ಸೊ ನಿಮ್ಮ ಒಂದು ಶಾರ್ಟ್ ಸೆಂಟೆನ್ಸ್ ಏನಿವಾಗ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀನಲ್ಲ, ಅದೇ ಸೆಂಟೆನ್ಸನ್ನು 3 ಸತಿ ನೀವು ಬೆಳಗ್ಗೆ ಬರಿಬೇಕು. ಸೊ ಬೆಳಗ್ಗೆ ಅಂತಂದರೆ ಎದ್ದಿದ ತಕ್ಷಣವೇ ನೀವು ಬರೆಯುವಂಥದ್ದು. ಸೊ ಈ ಒಂದು ಟೈಮಲ್ಲಿ, ಎಸ್ಪೆಷಲಿ ಈ ಟೈಮಲ್ಲಿ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ. ಸೊ ಆ್ಯಂಡ್ ಥ್ರೂಔಟ್ ಡೇ ನಿಮ್ಮ ಕನಸಿನ ಒಂದು ವಿಚಾರವನ್ನು ನೀವು ಬರೆದಾಗ, ಸೊ ಮೆದುಳಿನಲ್ಲಿ RAS ಎಂಬ ಒಂದು ಸಿಸ್ಟಮ್ ಇರುತ್ತೆ, ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಆ ಒಂದು ಸಿಸ್ಟಮಿಂದ ನಿಮ್ಮ ಒಂದು ಕನಸಿನ ಜಾಬು ಅಥವಾ ಬಿಸ್ನೆಸ್ಸನ್ನು ಪಡೀಲಿಕ್ಕೆ ನಿಮ್ಮ ಮೆದುಳು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಇದನ್ನು ಬರಿಬೇಕು. ಸೊ 6 ಅಂದರೆ 3 ಟೈಮ್ಸ್ ಆಯಿತು. ಸೊ ಬೆಳಗ್ಗೆ 3 ಟೈಮ್ಸ್ ಬರೆದ್ರಿ. ಆ್ಯಂಡ್ ಮಧ್ಯಾಹ್ನ ನೀವು ಯಾವಾಗ ಊಟ ಮಾಡ್ತಾ ಇರ್ತೀರಲ್ಲ, ಸೊ ಆಗ ಮತ್ತೆ ಅಗೇನಾಗಿ ನೀವು ಕಾನ್ಷಿಯಸ್ ಲೆವೆಲಲ್ಲಿ ಬರಿಬೇಕಾಗತ್ತೆ. ಸೇಮ್ ಸೆಂಟೆನ್ಸ್, ಬೆಳಗ್ಗೆ ಏನು ಸೆಂಟೆನ್ಸ್ ಬರೆದಿದ್ರಲ್ಲ, ಸೊ ಸೇಮ್ ಸೆಂಟೆನ್ಸನ್ನೇ 6 ಸತಿ ನೀವು ಸೆಂಟೆನ್ಸನ್ನು ಬರಿಬೇಕಾಗತ್ತೆ. ಸೊ ಯಾಕೆ ಮಧ್ಯಾಹ್ನ ಹೊತ್ತು ಯಾಕೆ ಬರಿಬೇಕು ಅಂತ ಅಂದರೆ, ಕೆಲವೊಂದು ಸರಿ ಏನಾಗಿರುತ್ತೆ, ಬೇಡದೇ ಇರುವಂತಹ ಒಂದು ಟೆನ್ಷನ್ಗಳನ್ನು ನಾವು ಸ್ವೀಕಾರ ಮಾಡಿರ್ತೀವಿ. ಆ್ಯಂಡ್ ಕೆಲವೊಂದು ಸರಿ ನಮ್ಮ ಗುರಿಗಳಿಗೆ ನಾವೇನಾದರೂ ಹೋಗಬೇಕು ಅಂದರೆ ನಮ್ಮದೇನೋ ಒಂದು ಆಸೆ ಇರುತ್ತೆ, ಇವಾಗ ಜಾಬ್ ತೊಗೊಳೋದು ಅನ್ನುವಂಥದ್ದು ಆಸೆನೇ. ಸೊ ಎನಿ ಕೇಸ್ ಸೋಷಿಯಲಲ್ಲಿ ಅಥವಾ ನಿಮ್ಮ ಸರೌಂಡಿಂಗ್ಸಲ್ಲಿ ನೆಗೆಟಿವ್ ಆಗಿ ಹೇಳುವಂತಹ ಒಂದು ಇನ್ಫ್ಲೂಯೆನ್ಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆ ಇನ್ಫ್ಲೂಯೆನ್ಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ಗುರಿಯಲ್ಲಿ ನೀವು ನಿಷ್ಠೆಯಿಂದ ಇದ್ದೀರಾ ಆ್ಯಂಡ್ ಆ ಒಂದು ನಂಬಿಕೆ ಇದ್ದೀರಾ ಅಂತ ಅನ್ನುವಂಥದ್ದು ಅಗೇನಾಗಿ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಿಗೆ ಬೇಕಾಗುತ್ತೆ. ಸೊ ಹಾಗಾಗಿ ಮಧ್ಯಾಹ್ನ ಹೊತ್ತು ನೀವು 6 ಸತಿ ಬರೀತೀರ. ಸೊ 6 ಸತಿ ಬರೆದಾಗಿದ್ದ ಮೇಲೆ ಕೊನೆಯದಾಗಿ 9 ಸರಿ. ಸೊ ಸೇಮ್ ಸೆಂಟೆನ್ಸನ್ನು 9 ಸರಿ ಏನು ಮಾಡ್ತೀರಾ, ನೀವು ರಾತ್ರಿಯ ಮಲಗಬೇಕಾದ್ರೆ ನೀವು ಬರೀತೀರ. ಅಂದರೆ ಊಟ ಆಗಿ ಇನ್ನೇನು ನಿದ್ದೆ ಬರ್ತಾ ಇದೆ ಅಥವಾ ಅದಕ್ಕಿಂತ ಸ್ವಲ್ಪ ಮುಂಚೆಯಲ್ಲಿ ನೀವು ಬರೆದು ಮಲಗಬೇಕಾಗುತ್ತೆ. ಸೊ ಯಾಕೆ ರಾತ್ರಿ ಹೊತ್ತು ಅಂತ ಅಂದರೆ, ಯೂಶ್ವಲ್ ಆಗಿ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಅಗೇನಾಗಿ ಆ್ಯಕ್ಟಿವ್ ಆಗುವಂತಹ ಒಂದು ಪ್ರಕ್ರಿಯೆ, ನಾವು ಇನ್ನೇನು ಝೋಮಲ್ಲಿ ಇರ್ತೀವಿ, ನಿದ್ದೆ ಝೋಮಲ್ಲಿ ಇರ್ತೀವಿ ಅಂತ ಹೇಳ್ತೀವಲ್ಲ, ಸೊ ಆ ಟೈಮಲ್ಲಿ ಆ್ಯಕ್ಟಿವೇಶನ್ ಆಗುತ್ತೆ. ಸೊ ನೀವು ಏನನ್ನು ಬರೆದಿರ್ತೀರೋ ಅದೇನು ಮಾಡುತ್ತೆ, ಕಾನ್ಷಿಯಸ್ ಆಗಿ ನೀವು ಬರೆದ್ರೆ ಏನು ಮಾಡ್ತೀರಾ, ಅದ್ರ ಬಗ್ಗೆನೇ ನೀವು ಯೋಚನೆಯನ್ನು ಮಾಡ್ತೀರಾ. ಸೊ ಯೋಚನೆ ಯಾವಾಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರೋ, ನಾನು ಪಾಸಿಟಿವ್ ಆಗಿ ಬರೆದಿದ್ದೆ ಅಂತ ಯಾವಾಗ ನಿಮ್ಮ ಮೈಂಡಿಗೆ ಬರ್ತಾ ಹೋಗುತ್ತೋ, ಸೊ ನಿದ್ದೆಯ ಒಂದು ಟೈಮಲ್ಲೂ ಕೂಡ ಆ ಒಂದು ಝೋನಲ್ಲಿ ಹಾಗೆ ಇರ್ತೀರ. ಸೊ ಸಬ್ಕಾನ್ಷಿಯಸ್ ಮೈಂಡಿಗೆ ಅದನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಇದನ್ನು 3-6-9 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ಬೆಳಗ್ಗೆ 3 ಸತಿ ಬರಿಬೇಕು, ಮಧ್ಯಾಹ್ನ 6 ಸತಿ ಬರಿಬೇಕು, ಆ್ಯಂಡ್ ಸಂಜೆ ಅಲ್ಲ, ಮಧ್ಯಾಹ್ನ 9 ಸತಿ ಬರಿಬೇಕು. ಆ್ಯಂಡ್ ಈ ಒಂದು ಬರೆಯುವ ಒಂದು ಆತುರದಲ್ಲಿ ಸೊ ಕೆಲವೊಂದು ಸರಿ ಏನಾಗುತ್ತೆ ಅಂತ ಅಂದರೆ, ಸುಮ್ಮನೆ ರೋಬೋಟಿಕ್ ಆಗಿ ಬರಿತೀವಿ. ಓಕೆ ಬರಿಬೇಕಲ್ಲ ಅಂತ, ನಾನು ಆರೋಗ್ಯವಾಗಿದ್ದೇನೆ, ನನಗೆ ಇಷ್ಟು ಸಂಬಳ ಇದೆ ಅಂತ ಬರಿಬೇಕಲ್ಲ ಅಂತ ಹೇಳಿಬಿಟ್ಟು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆದರೆ 3 ಮುಖ್ಯವಾಗಿರುವಂತಹ ಅಂಶಗಳನ್ನು ನೀವು ಬರಿಬೇಕಾದ್ರೆ ನೆನ್ಪಿಡ್ಕೋಬೇಕು. ಆ 3 ಅಂಶಗಳು ಯಾವ್ದ್ಯಾವುದು ಅಂತ ಅಂದರೆ, ಮೊದಲನೆಯದಾಗಿ ನಿಮ್ಮ ಒಂದು ಎಮೋಷನನ್ನು ನೀವು ನೋಡ್ಕೋಬೇಕು, ಅಂದರೆ ಭಾವನೆಗಳನ್ನು ನೋಡ್ಕೋಬೇಕು. 2ನೇದು ಬಂದುಬಿಟ್ಟು ನಂಬಿಕೆ, 3ನೇದು ಬಂದುಬಿಟ್ಟು ಕನ್ಸಿಸ್ಟೆಂಟಾಗಿ ಬರೆಯುವಂಥದ್ದು. ಸೊ ಭಾವನೆಗಳು ಅಂತ ಅಂದರೆ, ನೀವು ಆಲ್ರೆಡಿ ಕಂಪ್ನಿಯಲ್ಲಿ ಇದ್ದೀರಾ. ಎಕ್ಸಾಂಪಲ್, ನಾನು ಇವಾಗ ಜಾಬಿಂದೇ ನಾನು ಹೇಳೋದಾದರೆ, ಸೊ ಜಾಬ್ ರಿಲೇಟೆಡ್ ಆಗಿ ಆಲ್ರೆಡಿ ಕಂಪ್ನಿಯಲ್ಲಿ ಇದ್ದೀರಾ. ಇನ್ ಕೇಸ್ ನೀವು ಜಾಬ್ ಸಿಕ್ಕಾಗಿದ್ಮೇಲೆ ಯಾವ ರೀತಿಯ ಒಂದು ಭಾವನೆಯಲ್ಲಿ ಇರ್ತೀರಾ ಅಂತ ಅನ್ನುವಂಥದ್ದು. ಇವಾಗ ಸಂತೋಷದಿಂದ ಇರ್ತೀರಾ, ತೃಪ್ತಿಯಿಂದ ಇರ್ತೀರಾ, ಆ್ಯಂಡ್ ನಿಮಗೆ ಒಂದು ಸ್ಯಾಟಿಸ್ಫೈ ಅನ್ನುವಂಥದ್ದು ಸಿಗುತ್ತೆ, ನೆಮ್ಮದಿಯಾಗಿ ನಿದ್ದೆ ಮಾಡುವಂಥದ್ದು, ಪೀಸ್ಫುಲ್ ಆಗುವಂಥದ್ದು. ಸೊ ಇದೆಲ್ಲ ಭಾವನೆಗಳನ್ನು ಸಿಕ್ಕಾಗಿದ್ದ ಮೇಲೆ ಯಾವ ರೀತಿ ಇರ್ತೀರೋ ಅದನ್ನು ನೀವು ಮುಂಚೆನೇ ಬರಿಬೇಕಾದ್ರೆ ಆ ಭಾವನೆಗಳನ್ನು ಹಾಕಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಈ ಒಂದು ಪ್ರೋಸೆಸ್ ಏನು ಮಾಡ್ತಾ ಇದ್ದೀರಲ್ಲ, ಇದರಲ್ಲಿ ನೀವು ನಂಬಿಕೆ ಅಂತ ಅನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಲಾ ಆಫ್ ಅಟ್ರಾಕ್ಷನಲ್ಲಿ ನೀವು ನಂಬಿಕೆ ಇಲ್ಲ ಅಂತ ಅಂದರೆ ಸ್ವಲ್ಪ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಸ್ವಲ್ಪ ಡಿಲೇ ಆಗುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಬಿಲೀಫ್ ಅಂತ ಅನ್ನುವಂಥದ್ದು ಇರಬೇಕು. ಆ್ಯಂಡ್ ಕನ್ಸಿಸ್ಟೆನ್ಸಿ. ಸೊ ಒಂದು ಸತಿ ಬರೆದೆ, ಒಂದು ನೆಕ್ಸ್ಟ್ ದಿವಸಕ್ಕೇನೆ ಸಿಗಲಿಲ್ಲ, ಅಥವಾ ಒಂದು ವಾರ ಬರೆದೆ, ನನಗೇನು ಗೊತ್ತಾಗ್ತಾ ಇಲ್ಲ, ಯಾರು ಕೂಡ ಅಪ್ರೋಚ್ ಮಾಡ್ತಾ ಇಲ್ಲ, ನನಗೆ ಜಾಬ್ ಸಿಕ್ಕಿಲ್ಲ, ಇನ್ನೇನು ನೆಕ್ಸ್ಟ್ ಡೇ ಬರಿಬೇಕು ಅಂತ ಅನ್ನುವಾಗಿಲ್ಲ. ಸೊ ಮೇಕ್ ಶ್ಯೂರ್ ನೀವು ಒಂದು ದಿನ ಫಸ್ಟ್ ಡೇ, ಇವಾಗ ತಿಂಗಳಲ್ಲಿ 1ನೇ ತಾರೀಕಲ್ಲಿ ನೀವು ಬರಿತಾ ಇದ್ದೀರಾ ಅಂತಂದರೆ ಕಂಟಿನ್ಯೂಸ್ ಆಗಿ 21 ಡೇಸನ್ನು ನೀವು ಮಾಡಿ ಮುಗಿಸ್ಬೇಕು.
ಸಮ್ ಕೇಸ್ ಏನಾಗುತ್ತೆ ಅಂತ ಅಂದರೆ ವಿತಿನ್ ದ 3 ಡೇಸಲ್ಲೇ ವರ್ಕ್ ಆಗಿರೋದುಂಟು ಆ್ಯಂಡ್ ವಿತಿನ್ ದ 15 ಡೇಸಲ್ಲಿ ಜಾಬ್ ಸಿಕ್ಕಿರೋದು ಉಂಟು. ಸೊ ಹಾಗಾಗಿ ನೀವು ಎಷ್ಟು ಭಾವನೆಗಳನ್ನು ಹಾಕ್ತೀರಾ, ಎಷ್ಟು ನಂಬಿಕೆ ಇಟ್ಟು ಮಾಡ್ತೀರಾ ಆ್ಯಂಡ್ ಎಷ್ಟು ಕನ್ಸಿಸ್ಟೆಂಟಾಗಿ 3-6-9 ಈ ಒಂದು ಮೆಥಡನ್ನು ನೀವು ಫಾಲೋ ಮಾಡ್ತೀರೋ ಅದ್ರ ಮೇಲೆ ನಿಮ್ಮ ಒಂದು ರಿಸಲ್ಟು ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ 21 ದಿವಸ ಮುಗೀತು. ಸೊ ಹಾಗಾಗಿ ನನಗೇನು ಆಗಿಲ್ಲ ಅಂತ ಅಂದರೆ ಕೈ ಬಿಡಬೇಡಿ, ಮತ್ತೆ 21 ಡೇಸ್ ಮತ್ತೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಜನ ಕೇಳ್ತಾರೆ ಎಷ್ಟು ದಿನ ಬರಿಬೇಕು ಅಂತ ಅನ್ನುವಂಥದ್ದು. ಸೊ ಫಸ್ಟು ಇಲ್ಲಿ 21 ಡೇಸ್ ಬರೆದು ನೋಡಿ. ನನಗೆ ಗೊತ್ತಿರೋ ಪ್ರಕಾರ ವಿತಿನ್ ದ 21 ಡೇಸಲ್ಲೇ ನಿಮ್ಮ ಒಂದು ಏನೇ ಆಸೆಗಳಿದ್ರೂ ಪೂರ್ಣ ಆಗುವಂತಹ ಒಂದು ಶಕ್ತಿ 3-6 ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಲಿ ಇದೆ. ಸೊ ಇನ್ ಕೇಸ್ ಏನಾದರೂ ಆಗಿಲ್ಲ ಅಂತಂದರೆ ಸ್ವಲ್ಪ ದಿನ ಗ್ಯಾಪನ್ನು ಬಿಟ್ಟು ಮತ್ತೆ ಅಗೇನ್ ಆಗಿ ನಿಮ್ಮ ಒಂದು ಜರ್ನಿಯನ್ನು 3-6-9 ಮ್ಯಾನಿಫೆಸ್ಟೇಷನ್ ಜರ್ನಲ್ ಟೆಕ್ನಿಕ್ಕನ್ನು ಏನಿರುತ್ತಲ್ಲ ಸೊ ಅದನ್ನು ಬರೀಲಿಕ್ಕೆ ನೀವು ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಸೊ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಿಮ್ಮ ಎಲ್ಲ ಕನಸಿನ ಒಂದು ಉದ್ಯೋಗ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು ತಂದುಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ಸೊ ಇದೇ ಥರದ ನಿಮಗೆ ಫ್ರೀಯಾಗಿ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಡೇ ಟು ಡೇ ಲೈಫಲ್ಲಿ ಪಾಸಿಟಿವ್ನೆಸ್ ಆಗಿ ಇರಬೇಕು ಅಂತ ಅನ್ನೋದಾದರೆ ಸೊ ಫ್ರೀಯಾಗಿ ವೆಬಿನಾರ್ಗಳನ್ನು ನಾನು ಮಾಡ್ತೀನಿ. ಸೊ 5 ಡೇಸ್ ಫ್ರೀ ವೆಬಿನಾರ್ ಇರುತ್ತೆ ಆ್ಯಂಡ್ ಗ್ರೂಪಲ್ಲಿ ಇದ್ದರೆ ಇನ್ನೂ ಕೆಲವೊಂದು ಮುಂದಿನ ಒಂದು ದಿನಗಳಲ್ಲಿ ಫ್ರೀ ವೆಬಿನಾರ್ಗಳನ್ನು ಮಾಡ್ತಿದ್ದೀನಿ. ಸೊ ಅದು ಯಾವುದು ಅಂತ ಅಂದರೆ ಮ್ಯಾನಿಫೆಸ್ಟೇಷನ್ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅನ್ನುವಂಥದ್ದನ್ನು ಟೆಕ್ನಿಕ್ಸನ್ನು ಉಪಯೋಗಿಸ್ಕೊಂಡು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಆ್ಯಂಡ್ ಎಲ್ಲಿ ನೀವು ತಪ್ತಿದ್ದೀರಾ ಅಂತ ಅನ್ನುವಂಥದ್ದು ಈ ಒಂದು ಫ್ರೀ ವೆಬಿನಾರಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಡೇ ಟು ಡೇ ಲೈಫಲ್ಲಿ ಪಾಸಿಟಿವ್ ಆಗಿ ಇರಬೇಕು ಅಂತಂದರೆ ಡೈಲಿ ಮಿರಾಕಲ್ ಪ್ರಾಕ್ಟೀಸ್ ಎಂಬ ಸೆಷನ್ಗೆ 5 ಡೇಸ್ ಫ್ರೀ ಇರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆನೋ ಸೊ ಅವರು ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಲಿಂಕ್ ಇರುತ್ತೆ. ಓಕೆ, ಸೊ ಆ ಲಿಂಕಿಗೆ ನೀವು ಪ್ರೆಸ್ ಮಾಡಿದ್ರೆ ನೀವು ಗ್ರೂಪಿಗೆ ಬರ್ತೀರಾ. ನಾನು ಫ್ರೀಯಾಗಿ ಯಾವಾಗ ಈ ಒಂದು ಡೈಲಿ ಮಿರಾಕಲ್ ಪ್ರಾಕ್ಟೀಸ್ ಸೆಷನನ್ನು ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಯಾವ ಟೈಮಲ್ಲಿ ಇರುತ್ತೆ ಅಂತ ಅನ್ನೋದನ್ನು ಕಂಪ್ಲೀಟಾಗಿ ನಾನು ಗ್ರೂಪಲ್ಲಿ ಹಾಕ್ತೀನಿ. ಆ್ಯಂಡ್ ಆಲ್ರೆಡಿ ನಾವು 3 ಬ್ಯಾಚ್ಗಳ ಒಂದು DMP ಡೈಲಿ ಮಿರಾಕಲ್ ಪ್ರಾಕ್ಟೀಸ್ ಸೆಷನನ್ನು ಮುಗಿಸಿದ್ದೀವಿ ಆ್ಯಂಡ್ ಸಾಕಷ್ಟು ಜನ ಫ್ರೀ ವೆಬಿನಾರ್ಗೆ ಬಂದು ತುಂಬ ಜನ ಪಾಸಿಟಿವ್ನ ಒಂದು ಹೀಲಿಂಗ್ ಅಂತ ಅನ್ನುವಂಥದ್ದು ಸ್ವೀಕಾರ ಮಾಡಿಕೊಂಡು ಅವ್ರ ಲೈಫಲ್ಲಿ ಪಾಸಿಟಿವ್ನೆಸ್ಸನ್ನು ತಂದು ಕೊಟ್ಟಿದ್ದಾರೆ. ಸೊ ಇವಾಗ ನಿಮ್ಮ ಒಂದು ಚಾನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಇದೆನೋ ಸೊ ದಯವಿಟ್ಟು ಗ್ರೂಪಲ್ಲಿ ಇರಿ. ಸೊ ಗ್ರೂಪಲ್ಲಿ ಇದ್ದರೆ ಮಾತ್ರ ನಿಮಗೆ ಲಿಂಕ್ ಸಿಗೋದು. ಓಕೆ, ಸೊ ಗ್ರೂಪಲ್ಲಿ ಇರಿ ಆ್ಯಂಡ್ ಈ ಒಂದು 3-6-9 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕನ್ನು ನೀವು ಉಪಯೋಗಿಸ್ಕೊಂಡು ನಿಮ್ಮ ಒಂದು ಕನಸಿನ ಉದ್ಯೋಗವನ್ನು ಪಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀವಿ. ಸೈನಿಂಗ್ ಆಫ್ ಡಾಕ್ಟರ್ ವರ್ಣಿಕಾ GN.